ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗರುಡ ಪಕ್ಷಿಗೆ ಅತ್ಯಂತ ಉನ್ನತ ಮತ್ತು ಪವಿತ್ರವಾದ ಸ್ಥಾನಮಾನವಿದೆ. ಪಕ್ಷಿ ಪ್ರಪಂಚದ ರಾಜನಾದ ಗರುಡ ಕೇವಲ ಆಕಾಶದಲ್ಲಿ ಎತ್ತರಕ್ಕೆ ಹಾರುವ ಹಕ್ಕಿ ಮಾತ್ರವಲ್ಲ, ಬದಲಾಗಿ ಶಕ್ತಿ, ಭಕ್ತಿ ಮತ್ತು ಅಪ್ರತಿಮ ಮಾತೃಭಕ್ತಿಯ ಸಾಕಾರ ರೂಪ. ವೇದೋಪನಿಷತ್ಗಳಲ್ಲಿ ಗರುಡನನ್ನು ದೇವರೆಂದು ಆರಾಧಿಸಲಾಗಿದ್ದು, ಈತನನ್ನು ಖಗೇಶ್ವರ ಎಂದು ಕರೆಯಲಾಗುತ್ತದೆ. ಖಗೇಶ್ವರ ಎಂದರೆ ಪಕ್ಷಿಗಳ ರಾಜ ಎಂದರ್ಥ. ಬ್ರಹ್ಮಾಂಡದ ರಕ್ಷಕರಾದ ಭಗವಾನ್ ಮಹಾವಿಷ್ಣುದೇವರ ವಾಹನವಾಗಿ ಸದಾ ಭಗವಂತರ ಸೇವೆಯಲ್ಲೇ ತೊಡಗಿಕೊಂಡಿರುವ ಗರುಡ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಗರುಡನು ಆಕಾಶದಲ್ಲಿ ಹಾರಾಡುವಾಗ ಆತನ ರೆಕ್ಕೆಗಳ ಬಡಿತದಿಂದ ಸಾಮವೇದದ ಮಂತ್ರಗಳು ಹೊರಹೊಮ್ಮುತ್ತವೆ ಎಂಬುದು ಪೌರಾಣಿಕ ನಂಬಿಕೆ. ಕೇವಲ ಪುರಾಣಗಳಲ್ಲಿ ಮಾತ್ರವಲ್ಲದೆ ಇಂದಿಗೂ ಬೇರೆ ದೇಶಗಳ ರಾಷ್ಟ್ರೀಯ ಲಾಂಛನಗಳಲ್ಲೂ ಸಹ ಗರುಡನಿಗೆ ಗೌರವ ಸಿಗುತ್ತಲಿದೆ. ಇಂತಹ ದೈವಿಕ ಪಕ್ಷಿ ಗರುಡ ಹುಟ್ಟಿದ್ದು ಹೇಗೆ? ಗರುಡನಿಗೆ ಅಮರತ್ವ ದೊರೆತದ್ದಾದರೂ ಹೇಗೆ? ಗರುಡ ಮಹಾವಿಷ್ಣು ದೇವರ ವಾಹನವಾದದ್ದು ಹೇಗೆ? ಗರುಡ ಪುರಾಣ ಎಂದರೇನು? ಗರುಡನನ್ನು ಕಂಡರೆ ನಮಗೆ ದೊರೆಯುವಂತಹ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಗರುಡನ ಜನನ ಮತ್ತು ಹಿನ್ನೆಲೆ. ಪ್ರಜಾಪತಿ ಕಶ್ಯಪ ಮಹರ್ಷಿಗಳ ಪತ್ನಿಯರಲ್ಲಿ ವಿನತಾ ಮತ್ತು ಕದ್ರು ಸಹ ಇಬ್ಬರು ಪತ್ನಿಯರಾಗಿರುತ್ತಾರೆ. ಒಮ್ಮೆ ಕಶ್ಯಪರು ಇಬ್ಬರಿಗೂ ವರವನ್ನು ನೀಡಿದಾಗ ಕದ್ರು ತನಗೆ 1000 ಶಕ್ತಿಶಾಲಿ ಮಕ್ಕಳಾಗಬೇಕೆಂದು ಕೇಳಿಕೊಳ್ಳುತ್ತಾರೆ. ಆದರೆ ವಿನತಾ ತನಗೆ ಕದ್ರುವಿನ ಮಕ್ಕಳಿಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ತೇಜಸ್ವಿಗಳಾದಂತಹ 2 ಮಕ್ಕಳಾದರೂ ಸಾಕು ಎಂದು ವರವನ್ನು ಕೇಳಿ ಪಡೆಯುತ್ತಾಳೆ. ವರದ ಪ್ರಭಾವದಿಂದ ಕದ್ರು 1000 ಮೊಟ್ಟೆಗಳನ್ನು ಹಾಗೂ ವಿನತಾ 2 ಮೊಟ್ಟೆಗಳನ್ನು ಇಡುತ್ತಾರೆ. ಈ ಮೊಟ್ಟೆಗಳನ್ನು 500 ವರ್ಷಗಳ ಕಾಲ ಬೆಚ್ಚಗಿನ ಪಾತ್ರಗಳಲ್ಲಿ ಜೋಪಾನ ಮಾಡಲಾಗುತ್ತದೆ. 500 ವರ್ಷಗಳ ನಂತರ ಕದ್ರುವಿನ 1000 ಮೊಟ್ಟೆಗಳು ಒಡೆದು 1000 ಹಾವುಗಳು ಹೊರಬರುತ್ತವೆ. ಆದರೆ ವಿನತೆಯ ಮೊಟ್ಟೆಗಳು ಇನ್ನೂ ಒಡೆದಿರುವುದಿಲ್ಲ. ಕದ್ರುವಿಗೆ 1000 ಮಕ್ಕಳು ಹುಟ್ಟಿದ್ದನ್ನು ಕಂಡು ತಾಳ್ಮೆ ಕಳೆದುಕೊಂಡಂತಹ ವಿನತೆ ತನ್ನ ಮೊದಲ ಮೊಟ್ಟೆಯನ್ನು ತಾನೇ ಬಲವಂತದಿಂದ ಒಡೆಯುತ್ತಾಳೆ. ಆಗ ಮೊಟ್ಟೆಯೊಳಗಿನಿಂದ ಅರ್ಧ ಮಾತ್ರ ಬೆಳೆದಿದ್ದ, ಅಂದರೆ ಸೊಂಟದ ಕೆಳಭಾಗ ಬೆಳೆಯದೇ ಇರುವ ಮಗು ಹೊರಬರುತ್ತದೆ. ಆ ಮಗುವೇ ಸೂರ್ಯನ ಸಾರಥಿಯಾದ ಅರುಣ. ಸಮಯಕ್ಕಿಂತ ಮುಂಚಿತವಾಗಿ ಮೊಟ್ಟೆಯನ್ನು ಒಡೆದು ತನ್ನ ಅಂಗವೈಕಲ್ಯಕ್ಕೆ ಕಾರಣಳಾದ ತಾಯಿಯ ಮೇಲೆಯೇ ಕೋಪಗೊಂಡಂತಹ ಅರುಣ ತಾಯಿಗೆ ನೀನು ನಿನ್ನ ಸವತಿ ಕದ್ರುವಿನ ದಾಸಿಯಾಗು ಎಂದು ಶಾಪವನ್ನು ನೀಡುತ್ತಾನೆ. ಜೊತೆಗೆ ಇನ್ನೊಂದು ಮೊಟ್ಟೆಯನ್ನು ಅವಸರದಲ್ಲಿ ಒಡೆಯಬೇಡ, 500 ವರ್ಷಗಳ ಕಾಲ ತಾಳ್ಮೆಯಿಂದ ಕಾದರೆ ಅದರಿಂದ ಹುಟ್ಟುವ ಮಗ ನಿನ್ನನ್ನು ದಾಸ್ಯದಿಂದ ಮುಕ್ತಗೊಳಿಸುತ್ತಾನೆ ಎಂದು ತಿಳಿಸಿ ಸೂರ್ಯನ ಸಾರಥಿಯಾಗಲು ಹೊರಡುತ್ತಾನೆ. ಅರುಣನ ಮಾತಿನಂತೆಯೇ ವಿನತೆಯು ಮುಂದಿನ 500 ವರ್ಷಗಳ ಕಾಲ 2ನೇ ಮೊಟ್ಟೆಯನ್ನು ಅತ್ಯಂತ ಜಾಗರೂಕತೆಯಿಂದ ರಕ್ಷಿಸುತ್ತಾಳೆ. 500 ವರ್ಷಗಳು ತುಂಬಿದಾಗ ಆ 2ನೇ ಮೊಟ್ಟೆಯನ್ನು ಸೀಳಿಕೊಂಡು ಅತ್ಯಂತ ಪ್ರಭಾವಶಾಲಿ ಮಹಾಬಲಶಾಲಿಯಾದ ದಿವ್ಯ ಶಕ್ತಿ ಹೊಂದಿರುವ ಪಕ್ಷಿ ಹೊರಬರುತ್ತದೆ. ಆ ಮಗುವೇ ಗರುಡ. ಹುಟ್ಟಿದ ತಕ್ಷಣವೇ ಗರುಡನು ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೋಟಿ ಸೂರ್ಯನಂತೆ ಹೊಳೆಯುತ್ತಾ ಬೃಹತ್ ಆಕಾರಕ್ಕೆ ಬೆಳೆದು ಆಕಾಶಕ್ಕೆ ಹಾರುತ್ತಾನೆ. ಆತನ ರೆಕ್ಕೆಯ ಬಡಿತಕ್ಕೆ ಪರ್ವತಗಳೇ ನಡುಗುತ್ತವೆ. ಗರುಡ ಮಹಾವಿಷ್ಣುದೇವರ ವಾಹನವಾದದ್ದು ಹೇಗೆ? ಒಮ್ಮೆ ಗರುಡನ ತಾಯಿ ವಿನತೆ ಮತ್ತು ಆತನ ಚಿಕ್ಕಮ್ಮ ಕದ್ರು ಇಬ್ಬರು ಸಮುದ್ರ ಮಂಥನದಲ್ಲಿ ಉಗಮಿಸಿದಂತಹ ಉಚ್ಚೈಶ್ರವಸ್ ಎಂಬ ಕುದುರೆಯ ವಿಷಯದಲ್ಲಿ ಚರ್ಚೆಯನ್ನು ಆರಂಭಿಸುತ್ತಾರೆ. ವಿನತೆಯು ಆ ಕುದುರೆ ಸಂಪೂರ್ಣವಾಗಿ ಹಾಲಿನಂತೆ ಬಿಳಿಯಾಗಿದೆ ಎಂದರೆ ಕದ್ರುವು ಆ ಕುದುರೆಯ ದೇಹವೇನೋ ಬಿಳಿಯಾಗಿದೆ, ಆದರೆ ಅದರ ಬಾಲ ಮಾತ್ರ ಕಪ್ಪಾಗಿದೆ ಎನ್ನುತ್ತಾಳೆ. ಚರ್ಚೆಯು ತಾರಕಕ್ಕೇರಿ ಇಬ್ಬರು ಒಂದು ಪಣವನ್ನು ಕಟ್ಟುತ್ತಾರೆ. ಯಾರು ಈ ಪಂದ್ಯದಲ್ಲಿ ಸೋಲುತ್ತಾರೋ ಅವರು ಗೆದ್ದವರಿಗೆ ಜೀವನ ಪರ್ಯಂತ ದಾಸಿಯಾಗಿ ಸೇವೆಯನ್ನು ಮಾಡಬೇಕು ಎಂಬುದೇ ಆ ಷರತ್ತಾಗಿರುತ್ತದೆ. ಮರುದಿನ ಬೆಳಿಗ್ಗೆ ಆ ಕುದುರೆಯನ್ನು ಸಮೀಪದಿಂದ ನೋಡಿ ಅನಂತರ ಬಣ್ಣವನ್ನು ಖಚಿತಪಡಿಸಿಕೊಳ್ಳಲು ಅವರು ನಿರ್ಧರಿಸುತ್ತಾರೆ.
ಇತ್ತ ಕಡೆ ಕದ್ರುವಿಗೆ ತಾನು ಸೋಲಬಹುದೆಂಬ ಭಯ ಶುರುವಾಗಿ ಬಿಟ್ಟಿರುತ್ತದೆ. ಏಕೆಂದರೆ ಕುದುರೆಯ ಬಾಲ ನಿಜವಾಗಿಯೂ ಬೆಳ್ಳಗಿರುತ್ತದೆ. ಆಗ ಕದ್ರುವು ತನ್ನ ಮಕ್ಕಳಾದ 1000 ಸರ್ಪಗಳನ್ನು ಕರೆದು, ನೀವೆಲ್ಲರೂ ಹೋಗಿ ಉಚ್ಚೈಶ್ರವಸ್ ಕುದುರೆಯ ಬಾಲವನ್ನು ಬಿಗಿಯಾಗಿ ಸುತ್ತಿಕೊಳ್ಳಿ, ಇದರಿಂದ ಅದರ ಬಾಲ ಕಪ್ಪಾಗಿ ಕಾಣಿಸಬೇಕು ಎಂದು ಆಜ್ಞೆಯನ್ನಿಡುತ್ತಾಳೆ. ಕೆಲವು ಧರ್ಮನಿಷ್ಠ ಹಾವುಗಳು ಈ ಮೋಸದಾಟಕ್ಕೆ ಒಪ್ಪುವುದಿಲ್ಲ. ಅದರಿಂದ ಕೋಪಗೊಂಡ ಕದ್ರು, ಯಾರು ನನ್ನ ಮಾತನ್ನು ಕೇಳುವುದಿಲ್ಲವೋ ಅವರು ಜನಮೇಜಯ ರಾಜ ಮಾಡುವ ಸರ್ಪಯಾಗದ ಯಜ್ಞಕುಂಡದಲ್ಲಿ ಬಿದ್ದು ನಾಶವಾಗಲಿ ಎಂದು ಸ್ವಂತ ಮಕ್ಕಳಿಗೆ ಶಾಪವನ್ನು ನೀಡುತ್ತಾಳೆ. ತಾಯಿಯ ಶಾಪಕ್ಕೆ ಹೆದರಿದ ಇತರ ಹಾವುಗಳು ಕುದುರೆಯ ಬಾಲವನ್ನು ಕಪ್ಪಾಗಿ ಕಾಣಿಸುವಂತೆ ಮಾಡಲು ಸಮ್ಮತಿಸುತ್ತವೆ. ಮರುದಿನ ಬೆಳಿಗ್ಗೆ ಕದ್ರು ಮತ್ತು ವಿನತೆ ಇಬ್ಬರು ಕುದುರೆಯನ್ನು ಪರೀಕ್ಷಿಸಲು ತೆರಳುತ್ತಾರೆ. ಕದ್ರುವಿನ ಮಕ್ಕಳಾದ ಸರ್ಪಗಳು ಕುದುರೆಯ ಬಾಲಕ್ಕೆ ಕಪ್ಪಾಗಿ ಸುತ್ತಿಕೊಂಡಿರುವುದರಿಂದ ದೂರದಿಂದ ನೋಡಿದಾಗ ಕುದುರೆಯ ಬಾಲ ಕಪ್ಪಾಗಿ ಕಾಣುತ್ತದೆ. ಪಂದ್ಯದ ನಿಯಮದಂತೆ ವಿನತೆ ಸೋಲನ್ನು ಒಪ್ಪಿಕೊಳ್ಳುತ್ತಾಳೆ ಹಾಗೂ ಅಂದಿನಿಂದ ಕದ್ರುವಿನ ದಾಸಿಯಾಗಿ ಬದುಕಲು ಶುರು ಮಾಡುತ್ತಾಳೆ. ತನ್ನ ತಾಯಿಯ ದಾಸ್ಯವನ್ನು ನೋಡಿ ಬೇಸತ್ತಂತಹ ಗರುಡ ತಾಯಿಯನ್ನು ಮುಕ್ತಗೊಳಿಸಲು ಏನು ಮಾಡಬೇಕು ಎಂದು ಕದ್ರುವಿನ ಮಕ್ಕಳಾದ ಸರ್ಪಗಳಲ್ಲಿ ಕೇಳುತ್ತಾನೆ. ಅದಕ್ಕೆ ಆ ಸರ್ಪಗಳು ಸ್ವರ್ಗದಿಂದ ಅಮೃತವನ್ನು ತಂದುಕೊಟ್ಟರೆ ವಿನತೆಯನ್ನು ದಾಸ್ಯದಿಂದ ಮುಕ್ತಗೊಳಿಸುವುದಾಗಿ ಷರತ್ತನ್ನು ವಿಧಿಸುತ್ತವೆ. ತಾಯಿಗಾಗಿ ಗರುಡ ಸ್ವರ್ಗಕ್ಕೆ ಹೋಗುತ್ತಾನೆ. ಸ್ವರ್ಗದಲ್ಲಿ ಅಮೃತವನ್ನು ರಕ್ಷಣೆ ಮಾಡುತ್ತಿದ್ದಂತಹ ದೇವತೆಗಳು ಗಂಧರ್ವರೊಂದಿಗೆ ಯುದ್ಧವನ್ನು ಮಾಡಿ ಎಲ್ಲರನ್ನು ಸೋಲಿಸಿ ಅಮೃತವನ್ನು ತಂದು ನಾಗಗಳಿಗೆ ನೀಡಿ ತನ್ನ ತಾಯಿ ವಿನತೆಯನ್ನು ದಾಸ್ಯದಿಂದ ಮುಕ್ತಗೊಳಿಸುತ್ತಾನೆ. ಗರುಡನಿಗೆ ಅಷ್ಟು ಹತ್ತಿರದಲ್ಲಿ ಅಮೃತ ದೊರೆತಿದ್ದರೂ ಆತನು ಅದನ್ನು ತಾನು ಸೇವಿಸದೆಯೇ ಕೇವಲ ತಾಯಿಯ ಮುಕ್ತಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದಂತಹ ಧರ್ಮ ಬುದ್ಧಿ ಮಹಾವಿಷ್ಣುದೇವರಿಗೆ ಆನಂದ ತರುತ್ತದೆ. ಮಹಾವಿಷ್ಣುದೇವರು ಗರುಡನ ಮುಂದೆ ಪ್ರತ್ಯಕ್ಷರಾಗಿ 2 ವರಗಳನ್ನು ನೀಡುತ್ತಾರೆ. ಅಮೃತವನ್ನು ಕುಡಿಯದೆ ಗರುಡ ಅಮರನಾಗುವಂತೆ ಅನುಗ್ರಹಿಸುತ್ತಾರೆ. ಹಾಗೆಯೇ ಸೃಷ್ಟಿಯಲ್ಲಿ ಯಾರಿಂದಲೂ ಸೋಲಿಸಲಾಗದಂತಹ ಅತ್ಯುನ್ನತ ಸ್ಥಾನವನ್ನು ಆತನಿಗೆ ಕರುಣಿಸುತ್ತಾರೆ. ಮಹಾವಿಷ್ಣುದೇವರ ದಯೆಗೆ ಕೃತಜ್ಞತಾಭಾವದಿಂದ ಗರುಡ ಭಗವಂತರಿಗೆ ಶರಣಾಗುತ್ತಾನೆ. ಸ್ವಾಮಿ, ನೀವು ನನಗೆ ನೀಡಿದ ಗೌರವಕ್ಕೆ ಪ್ರತಿಯಾಗಿ ನಾನು ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತೇನೆ. ನನ್ನನ್ನು ನಿಮ್ಮ ವಾಹನವಾಗಿ ಸ್ವೀಕರಿಸಿ ಎಂದು ವಿನಂತಿಸಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ಮಹಾವಿಷ್ಣುದೇವರು ಗರುಡನನ್ನು ತಮ್ಮ ದಿವ್ಯ ವಾಹನವನ್ನಾಗಿ ಮಾಡಿಕೊಳ್ಳುವುದಲ್ಲದೆ ತಮ್ಮ ಧ್ವಜದಲ್ಲೂ ಆತನಿಗೆ ಉನ್ನತ ಸ್ಥಾನವನ್ನು ನೀಡುತ್ತಾರೆ. ಹೀಗೆ ಗರುಡನು ತನ್ನ ನಿಸ್ವಾರ್ಥ ಸೇವಾ ಮನೋಭಾವದಿಂದಾಗಿಯೇ ಸ್ಥಿತಿಕರ್ತರಾದ ಮಹಾವಿಷ್ಣುದೇವರ ವಾಹನ ಹಾಗೂ ಲಾಂಛನವಾಗಿ ಶಾಶ್ವತವಾಗಿ ನೆಲೆಸುತ್ತಾನೆ. ಗರುಡ ಹಾಗೂ ಸರ್ಪಗಳ ವೈರತ್ವ. ಗರುಡನಿಗೆ ಸರ್ಪಗಳು ಆಹಾರ ಮತ್ತು ಜನ್ಮಜಾತ ವೈರಿಗಳು. ತನ್ನ ತಾಯಿ ವಿನತೆಗೆ ಸರ್ಪಗಳ ತಾಯಿ ಕದ್ರು ಮೋಸ ಮಾಡಿದ್ದರಿಂದಲೇ ಗರುಡ ಹಾಗೂ ಸರ್ಪಗಳ ನಡುವೆ ಜನ್ಮಾಂತರಗಳ ವೈರತ್ವವಿದೆ. ಗರುಡನ ನೆರಳು ಒಮ್ಮೆಲೆ ಬಿದ್ದರೆ ಸಾಕು, ಹಾವಿನ ವಿಷದ ಶಕ್ತಿ ಕುಂದುತ್ತದೆ ಎನ್ನುವ ಮಾತಿದೆ. ಇದೇ ಕಾರಣಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಗದೋಷ ಮತ್ತು ಕಾಳಸರ್ಪ ದೋಷಗಳಿಗೆ ಗರುಡ ಮಂತ್ರ ಮತ್ತು ಗರುಡ ಆರಾಧನೆಯನ್ನು ಬಹಳ ಪ್ರಮುಖವಾಗಿ ಸೂಚಿಸಲಾಗುತ್ತದೆ. ಮತ್ತೊಂದು ವಿಶೇಷ ಸಂಗತಿ ಎಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾದೇವಿ ಎಂಬಲ್ಲಿ ವಿಶ್ವದ ಏಕೈಕ ಗರುಡ ದೇವಾಲಯವಿದ್ದು ಇದು ಕಾಳಸರ್ಪ ದೋಷ ನಿವಾರಣೆಗೆ ಬಹಳ ಪ್ರಸಿದ್ಧವಾಗಿದೆ. ವೇದಗಳೇ ಗರುಡನ ರೆಕ್ಕೆಗಳು. ಪುರಾಣಗಳ ಪ್ರಕಾರ ಗರುಡ ಕೇವಲ ಸಾಮಾನ್ಯ ಪಕ್ಷಿಯಲ್ಲ, ಆತನು ಜ್ಞಾನದ ಸಾಕಾರ ರೂಪ. ಗರುಡ ಆಕಾಶದಲ್ಲಿ ಹಾರಾಡುವಾಗ ಆತನ ರೆಕ್ಕೆಗಳಿಂದ ಹೊರಹೊಮ್ಮುವ ಶಬ್ದವು ಸಾಮವೇದ ಮಂತ್ರ ಘೋಷದಂತೆ ಹೊರಹೊಮ್ಮುತ್ತವೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಇದೇ ಕಾರಣಕ್ಕೆ ಗರುಡನನ್ನು ವೇದ ಸ್ವರೂಪಿ ಎಂದು ಕರೆಯಲಾಗುತ್ತದೆ. ಗರುಡ ಪುರಾಣದ ಮಹತ್ವ. ಗರುಡ ಪುರಾಣವು ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಮುಖ 18 ಮಹಾಪುರಾಣಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ನಮ್ಮ ಮರಣದ ನಂತರ ಆತ್ಮದ ಪ್ರಯಾಣ, ಪಾಪ ಪುಣ್ಯಗಳ ಫಲ, ಪುನರ್ಜನ್ಮ ಮತ್ತು ಮೋಕ್ಷದ ಕುರಿತಾಗಿ ಭಗವಾನ್ ಮಹಾವಿಷ್ಣುದೇವರು ತಮ್ಮ ವಾಹನ ಗರುಡನಿಗೆ ನೀಡಿದ ಬೋಧನೆಗಳೇ ಈ ಗರುಡ ಪುರಾಣದ ಮುಖ್ಯ ಸಾರ. ಗರುಡ ಪುರಾಣ ಮನುಷ್ಯನನ್ನು ಧರ್ಮದ ಹಾದಿಯಲ್ಲಿ ಮುನ್ನಡೆಯಲು ಪ್ರೇರೇಪಣೆ ನೀಡುತ್ತದೆ. ದೇವಾಲಯಗಳಲ್ಲಿ ಗರುಡ. ಪ್ರತಿಯೊಂದು ಮಹಾವಿಷ್ಣು ದೇವಾಲಯದಲ್ಲೂ ಗರುಡನಿಗೆ ಪ್ರಮುಖವಾದ ಸ್ಥಾನವಿದೆ. ಗರುಡ ಮಹಾವಿಷ್ಣುದೇವರ ಪರಮ ಭಕ್ತ.
ಆದ್ದರಿಂದಲೇ ಭಗವಾನ್ ಮಹಾವಿಷ್ಣುದೇವರ ದೇಗುಲದ ಮುಂಭಾಗದಲ್ಲಿ ಗರ್ಭಗುಡಿಯ ನೇರಕ್ಕೆ ಗರುಡ ಕಂಬವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಈ ಕಂಬದ ತುದಿಯಲ್ಲಿ ಅಥವಾ ಮುಂಭಾಗದಲ್ಲಿ ಮಹಾವಿಷ್ಣುದೇವರ ವಾಹನವಾದ ಗರುಡ ಕೈ ಮುಗಿದು ಕುಳಿತಿರುವುದು ಅಥವಾ ನಿಂತಿರುವ ಭಂಗಿಯಲ್ಲಿರುವುದನ್ನು ನಾವು ನೋಡಿರುತ್ತೇವೆ. ಗರುಡ ಕಂಬವು ದೇವಾಲಯದ ಆವರಣಕ್ಕೆ ಬರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ದೃಷ್ಟಿ ದೋಷಗಳನ್ನೆಲ್ಲ ತಡೆದು ಸಕಾರಾತ್ಮಕ ಶಕ್ತಿಯನ್ನು ಪಸರಿಸುವಂತೆ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರು ಮೊದಲು ಗರುಡನಿಗೆ ನಮಸ್ಕರಿಸಿ ಆತನ ಅನುಮತಿಯನ್ನು ಪಡೆದೇ ಗರ್ಭಗುಡಿಯಲ್ಲಿರುವ ಮಹಾವಿಷ್ಣುದೇವರ ದರ್ಶನಕ್ಕೆ ತೆರಳುವುದು ಪದ್ಧತಿ. ಗರುಡ ದರ್ಶನದ ಶುಭ ಶಕುನಗಳು. ಗರುಡನನ್ನು ಮಹಾವಿಷ್ಣುದೇವರ ಸ್ವರೂಪ ಎಂದೇ ನಂಬಲಾಗುತ್ತದೆ. ಗರುಡ ಪಕ್ಷಿ ಆಕಾಶದಲ್ಲಿ ಹಾರಾಡುವುದು ಅಥವಾ ದೇಗುಲದ ಗೋಪುರಗಳ ಮೇಲೆ ಕುಳಿತಿರುವುದು ಅಥವಾ ಮರದ ಮೇಲೆ ಕುಳಿತಿರುವುದನ್ನು ಕಂಡರೆ ನಮ್ಮ ಮೇಲಿರುವಂತಹ ಕಷ್ಟ ಸಂಕಟಗಳೆಲ್ಲ ಕರಗಿ ಲಕ್ಷ್ಮೀ ನಾರಾಯಣರ ಕೃಪಾಶೀರ್ವಾದ ದೊರೆಯಲಿದೆ ಎಂದರ್ಥ ಬರುತ್ತದೆ. ಗರುಡ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಈತನ ದರ್ಶನದಿಂದ ಮನೆಯ ಸುತ್ತಮುತ್ತಲಿನ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳ ಉಪಟಳ ಮತ್ತು ಮಾಟ ಮಂತ್ರಗಳ ಪ್ರಭಾವ ದೂರ ಸರಿಯುತ್ತದೆ. ಗರುಡ ಮತ್ತು ಸರ್ಪಗಳಿಗೆ ಜನ್ಮಜಾತ ವೈರತ್ವವಿದೆ. ಗರುಡ ದರ್ಶನ ಕಂಡು ಬಂದರೆ ಜಾತಕದಲ್ಲಿ ಕಾಳಸರ್ಪದೋಷ, ನಾಗದೋಷ ಹಾಗೂ ರಾಹುಕೇತು ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಮನೆಯ ಆಸುಪಾಸಿನಲ್ಲಿ ಗರುಡ ಕಾಣಿಸಿಕೊಂಡರೆ ಆ ಜಾಗದಲ್ಲಿ ವಿಷಪೂರಿತ ಹಾವು ಮತ್ತು ಕೀಟಗಳ ಉಪಟಳ ಇರುವುದಿಲ್ಲ. ಯಾವುದೇ ಹೊಸ ಕೆಲಸ ಅಥವಾ ಪ್ರಯಾಣವನ್ನು ಆರಂಭಿಸುವಾಗ ಗರುಡ ಪಕ್ಷಿ ಆಕಾಶದಲ್ಲಿ ವೃತ್ತಾಕಾರವಾಗಿ ಹಾರಾಡುವುದು ಕಂಡು ಬಂದರೆ ಆ ಕೆಲಸ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗುತ್ತದೆ ಎಂಬರ್ಥ ಬರುತ್ತದೆ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿರುವಂತಹ ಗರುಡ ಪಕ್ಷಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.